ನಮಸ್ಕಾರ ರೀಪ ಎಲ್ಲರಿಗೂ. ಸ್ವಂತ ಮನ್ಯಾಗ ಗೌರವ ಸಿಗಲಿಲ್ಲ ಅಂದ್ರೆ ಓಣ್ಯಾಗ ಏನು ಗೌರವ ಕೊಡ್ತಾರ್ರಿ? ಓಣ್ಯಾಗ ಗೌರವ ಕೊಡಲಿಲ್ಲ ಅಂದ್ರೆ ಏನು ಊರಾಗ ಕೊಡ್ತಾರ? ಊರಾಗ ಗೌರವ ಕೊಡಲಿಲ್ಲ ಅಂದ್ರೆ ಕ್ಷೇತ್ರದಾಗ ಹೆಂಗೆ ಕೊಡ್ತಾರ್ರಿ? ತಾಲೂಕದಾಗ ಹೆಂಗೆ ಕೊಡ್ತಾರೋ? ಜಿಲ್ಲಾದಾಗ ಹೆಂಗೆ ಕೊಡ್ತಾರೋ? ರಾಜ್ಯದಾಗ ಹೆಂಗೆ ಕೊಡ್ತಾರೋ? ಹಂಗಾಗಿ ಐತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ನ ಪರಿಸ್ಥಿತಿ. ನಾ ಘರ್ಕ ನಾ ಘಾಟಕ ಆಗೈತಿ. ಏನು ವಿಜಯೇಂದ್ರನ ವಿಜಯೋತ್ಸವ ವಿಜಾಪುರದಲ್ಲಿ ಲಕ್ಷಾಂತರ ಜನ, ಎಲ್ಲಿ ನೋಡಿದಲ್ಲಿ ಬಿ ಜೆ ಪಿಯ ಬಾವುಟ, ಎಲ್ಲಿ ನೋಡಿದಲ್ಲಿ ಕ್ರಾಂತಿಯ ಒಂದು ಭಗವಾ ಧ್ವಜ, ಎಲ್ಲಿ ನೋಡಿದಲ್ಲಿ ಕೇಸರಿಮಯ. ಹೆಂಗೆ ವಿರೋಧಿಗಳು ತಾನು ಹೆಂಗೆ ವಿಚಾರ ಮಾಡ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ 1,60,000 ಹೋಟನನ್ನು ಅದಾವ, 1,20,000 ಅದಾವ. ಆದ್ರೆ ನಾ ಗೆದ್ದ ಬರ್ತಾನಂತ ಹೇಳ್ತಿದ್ರು ಬಸನಗೌಡ ಪಾಟೀಲ್ರೇ. ನಿಮಗೆ ಇದೊಂದು ಭೀಕರ ಎಚ್ಚರಿಕೆ. ಇನ್ನು ನಿಮ್ಮದಲ್ಲಿ ಭದ್ರಕೋಟೆ ನೊಚ್ಚನೂರು ಯಾವಾಗ ವಿಜಯೇಂದ್ರ ಕಾಲ ಹಾಕಿದ, ಅಲ್ಲಿಯ ಮಾಜಿ ಶಾಸಕರು ಮತ್ತು ಮುಖಂಡರು ಎಲ್ಲರೂ ಕೂಡಿ ಪ್ರತಿ ಮನೆಯಿಂದ ಕಾರ್ಯಕರ್ತರು ಇವತ್ತು ವಿಜಯೇಂದ್ರನ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ನಿಮಗೆ ಒಂದು ಸವಾಲಾಗಿ ಖಡಕ್ ಎಚ್ಚರಿಕೆ ಕೊಟ್ಟರು. ಅಲ್ಲಿ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಯಾವಾಗ ವಿಜಯೇಂದ್ರ ಜನಾಕ್ರೋಶ ಯಾತ್ರೆಯಲ್ಲಿ ಪ್ರಾರಂಭ ಆಯಿತು, ವೇದಿಕೆ ಮೇಲೆ ನೋಡ್ರಿ ಸಾವಿರಾರು ಹೆಣ್ಮಕ್ಳು ಸೆಲ್ಫಿ ಹೊಡ್ಕೊಳಕತ್ತಾರ. ಇದು ಬಸನಗೌಡ ಪಾಟೀಲ್ಗೆ ನೋಡಿ ಭಾಳ ಅಸೂಯಾಗಿರಬೇಕು, ಹೊಟ್ಟೆ ಕಿಚ್ಚು ಪಟ್ಟಿರಬೇಕು. ಏನಪ್ಪ ನಾ ಏನು ಮಾಡ್ಕೊಂಡು ಕೂತ್ನಿ, ಏನಾತ ನನ್ನ ಬಾಯಿ ಮತ್ತು ಮಿದುಳು ಲಿಂಕ್ ಇಲ್ಲ ಅನ್ನೋದು ಸಾಬೀತಾತು. ನಾ ಏನೇನೋ ಮಾತಾಡ್ಕೊತ ಹೋದ್ನಿ, ನನ್ನ ಹಿಂದೆ ಸೈನಿಕರು ಬರ್ತಾರಂತ ತಿಳ್ಕೊಂಡಿ. ಆದರೆ ಯಾರೂ ಬರಲಿಲ್ಲ. ಎಲ್ಲರೂ ಘಂಟಾಘೋಷವಾಗಿ ವಿಜಯೇಂದ್ರನ ಬೆನ್ನ ಹತ್ತಿದ್ರು. ವಿಜಯೇಂದ್ರನೇ ಇವತ್ತು ರಾಜ್ಯದ ನಾಯಕ. ವಿಜಯೇಂದ್ರನೇ ಇವತ್ತು ಕರ್ನಾಟಕ ರಾಜ್ಯದ 28ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ವಿಜಯೇಂದ್ರನೇ ಸಣ್ಣ ವಯಸ್ಸಿನಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾನ. ವಿಜಯೇಂದ್ರನ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಭಾರತೀಯ ಜನತಾ ಪಕ್ಷವನ್ನು ದಕ್ಷಿಣ ಭಾರತದಲ್ಲಿ ತಂದಂಥ ಏಕೈಕ ನಾಯಕ ಯಡಿಯೂರಪ್ಪನ ರಕ್ತ ವಿಜಯೇಂದ್ರನ ಶರೀರದಲ್ಲಿ ಹರಿಯಾಕತೈತಿ. ಅಂದ್ರೆ ಅಪ್ಪಗೆ ತಕ್ಕ ಮಗ ವಿಜಯೇಂದ್ರ ಅಲ್ರಿ. ಈ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಎಂಥ ಭವಿಷ್ಯ ಇತ್ತು, ಎಂತೆಂಥ ನಾಯಕರು ಸಪೋರ್ಟ್ ಮಾಡಿದರು. ಆದರೆ ಈ ಬಸನಗೌಡ ಪಾಟೀಲನ ನಾಲಿಗೆ ಹರಿಬಿಟ್ರು. ಎಲ್ಲಿ ನೋಡಿದಲ್ಲಿ ಎಲ್ಲರನ್ನೂ ಬೇಯುವುದನ. ಆ ಮುಸಲ್ಮಾನ ಸಮುದಾಯದವರನ್ನಂತೂ ಈ ನಮೂನಿ ಹಿಗ್ಗ ಮುಗ್ಗ ಬೇದು ಇವತ್ತು ವಕಪದ ತೆಗೆದುಕೊಂಡಾಗ ವಕಪದನ ಶಾಪ ಹೈತ್ಯಾಂಬಲ್ರಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ಗ. ಅದರ ಸಲುವಾಗಿ ಮೊದಲ ಮನೆಯಲ್ಲಿ ಗೌರವ ತಗೋಬೇಕು, ಆಮೇಲೆ ಓಣ್ಯಾಗ ಗೌರವ ತಗೋಬೇಕು, ಊರಲ್ಲಿ ಗೌರವ ಇರಬೇಕು, ತಾಲೂಕದಲ್ಲಿ ಗೌರವ ಇರಬೇಕು, ಜಿಲ್ಲಾದಲ್ಲಿ ಗೌರವ ಇರಬೇಕು. ರಾಜ್ಯ ನಾಯಕ ಆಗಬೇಕಾದ್ರೆ ರಾಜ್ಯದಲ್ಲಿ ನಾಯಕ ಆಗಬೇಕು. ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ತಿರುಕನ ಕನಸು ಕಂಡ್ರೆ ಗೊತ್ತೈತಿರಲ್ಲ. ಏನು ಹೇಳೀನಿ ಭಾಳ ಸಲ, ದ್ರಾಕ್ಷಿ ಕತಿ ಹಂಗಾಗತೈತಿ ಬಸನಗೌಡ ಪರಿಸ್ಥಿತಿ. ಈಗ ಬಸನಗೌಡ ಪಾಟೀಲ್ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಯಾರೂ ತಿರುಗಾಡಕ್ಕೆ ಒಯ್ಲೇನಾತಾರೆ. ಯಾಕಂದ್ರೆ ವಕ್ರ ದೃಷ್ಟಿಯಿಂದ ಹೈಕಮಾಂಡಲ್ಲಿ ಈಗ CC ಕ್ಯಾಮ್ರಾ ಕುಣಿಸೈತ್ರಿ. ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಯಾವ ಶಾಸಕ ಆಗಲಿ, ಯಾವ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿ ಆಗಲಿ, ಕಾರ್ಯಕರ್ತ ಆಗಲಿ, ಶಾಸಕ ಮಂತ್ರಿ ಆಗಲಿ, ಮಾಜಿ ಮಂತ್ರಿ ಆಗಲಿ ಏನಾದರೂ ಸಂಪರ್ಕ ಸಾಧನೆ ಮಾಡಿದರೆ ಅಲ್ಲಿ ಪಟ್ನಾ ಕ್ಯಾಮ್ರಾ ನೆಟ್ಟಗ ಅಮಿತ್ ಶಾ ಕಡೆ ಹೋಗೈತಿ, ಮತ್ತು ಅಲ್ಲಿ ಸಸ್ಪೆಂಡ್ ಉಚ್ಚಾಟನೆ ಆಗುತ್ತಾವಂಥೇಳಿ ಈಗ ಉಚ್ಚಾಟನೆ ಮಾಡಿದಂಥ ಶಾಸಕನ ಜೊತೆ ಯಾರೂ ಹುಚ್ಚಾಟ ಮಾಡುವುದಿಲ್ಲ. ಎಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಇದೇ ವಿಜಯಪುರದ ಭದ್ರಕೋಟೆಯನ್ನು ನೊಚ್ಚುನೂರು ಮಾಡಿದಂಥ ವಿಜಯೇಂದ್ರನಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ. ಆ ಯುವಕ ಬೆಳಿತಾನ್ರೆ. ಆ ಯುವಕನಲ್ಲಿ ನಾಲಿಗೆ ಮತ್ತು ಮಿದುಳು ಲಿಂಕ್ ಭಾಳ ಕರೆಕ್ಟ್ ಐತಿ. ಯದವಾ ತದ್ವಾ ಮಾತಾಡಂಗಿಲ್ಲ, ಯಾವುದೇ ಸಮುದಾಯವನ್ನು ತುಚ್ಛವಾಗಿ ನೋಡುವುದಿಲ್ಲ, ಯಾರಿಗೋ ಹೀಯಾಳಿಸುವುದಿಲ್ಲ, ಯಾರಿಗೋ ಹಿರಿಯರನ್ನು ಬೇಯುವುದಿಲ್ಲ, ಮಠಾಧೀಶರನ್ನು ಗೌರವಿಸುವಂಥ ವ್ಯಕ್ತಿ. ವಿಜಯೇಂದ್ರಿಗೆ ಭವಿಷ್ಯ ಐತಿ. ವಿಜಯೇಂದ್ರ ನಾಯಕ ಆಗ್ತಾನ. ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕೀಯ ಅಂತ್ಯ ಇದೇ ವಿಜಯೇಂದ್ರನಿಂದ. ಹಂಗಾದ್ರೆ ಜನಾಕ್ರೋಶದ ಯಾತ್ರೆಯಲ್ಲಿ ಪಾಲ್ಗೊಂಡಂಥ ಮುಗಿಬಿದ್ದು ಸೆಲ್ಫಿ ಹೊಡೆದುಕೊಂಡಂಥ ಮಹಿಳೆಯರು ಮತ್ತು ಕಾರ್ಯಕರ್ತರ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಹಂಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫಾಲೋ ಮಾಡ್ಕೋತ ಹೋಗ್ರಿ, ಅನಿಸಿಕೆಗಳನ್ನ ಹಾಕಿರಿ. ಕೆಟ್ಟ ಕಮೆಂಟ್ ಹಾಕೋರಿಗೂ ಸ್ವಾಗತ ಮಾಡ್ತೀನಿ. ಕೆಟ್ಟ ಕಮೆಂಟ್ ಅಂತೂ ಹಾಕಾಕ ಕೂತೀರಿ, ಫೇಕ್ ಅಕೌಂಟ್ಲೇ ಹಾಕ್ತೀರಿ. ಧೈರ್ಯ ಇದ್ರೆ, ನಿಮಗೆ ತಾಕತ್ತ ದಮ್ ಇದ್ರೆ ಸಂಪೂರ್ಣ ಹೆಸರು ಫೋನ್ ನಂಬರ್ ಹಾಕಿ ಕಮೆಂಟ್ ಹಾಕಿರಿ.
ಕಾನೂನಿನ ಶಕ್ತಿ ಏನೈತೆ ಅನ್ನೋದು ತೋರಿಸ್ತೀನಿ. ಸುಳ್ಳು ಫೇಕ್ ಅಕೌಂಟ್ ಮಾಡಿ ಭಾಳ ಚೆಕ್ ಮಾಡಾಕತ್ತೀವಿ ನಾವು. ಭಾಳ ಕರೆಕ್ಟ್ ಹಾಕಿದ್ರಿ ಅಂದ್ರೆ 100 FIR ಮಾಡಿಸ್ತಿದ್ದು ಇನ್ನೂವರೆಗೆ. ಆದರೆ ನಕಲಿ ಖಾತೆ ಸೃಷ್ಟಿ ಮಾಡಿ ಹಾಕ್ತೀರಿ. ಒಬ್ಬಂತೂ ಹೇಳ್ತಾನ ಭ್ರಷ್ಟಾಚಾರ ಬಗ್ಗೆ ಮಾತಾಡೋದಿಲ್ಲ ಕಾಕ ಅಂಥೇಳಿ. ಎಲೇ ಮೂರ್ಖ, ಭ್ರಷ್ಟಾಚಾರದ ವಿಡಿಯೋಗಳನ್ನ ತೆಗೆದು ನೋಡಿ ಅಳಿವು. ಯಾರ್ಯಾರ ರಾದ್ದ ಅಂತ ಬಹಿರಂಗಗೊಳಿಸೀನಿ. ಯಾರ್ಯಾರ ಭ್ರಷ್ಟಾಚಾರದಿಂದ ತುಂಬಿ ತುಳ್ಕಾತಿದ್ರೆ ಅವ್ರನ್ನ ಬತ್ತಲೆ ಮಾಡಿದ್ದೀನಿ. ಇದು ಖಡಕ ಜವಾರಿ ಕಾಕನ ಸಂದೇಶ. ಖಡಕ ಜವಾರಿ ಕಾಕ ಯಾರ ಕೈ ಒಡ್ಡುವುದಿಲ್ಲ, ಯಾರಿಗೆ ಅಪೇಕ್ಷೆ ಪಡುವುದಿಲ್ಲ, ಯಾರ ಹತ್ರ ಹೋಗಿ ಡೊಗ್ಗಿ ಸಲಾಮ್ ಹೊಡೆಯುವುದಿಲ್ಲ. ನೇರವಾಗಿ ಮಾತಾಡ್ತಾನ, ದಿಟ್ಟವಾಗಿ ಮಾತಾಡ್ತಾನ. ಯಾರ ಹಂಗಿನಲ್ಲಿಯೂ ಬದುಕಲಾರದಂಥ ಇದು ಉತ್ತರ ಕರ್ನಾಟಕದ 3 ಲಕ್ಷಕ್ಕೂ ಹೆಚ್ಚು ಇವತ್ತು ಫಾಲೋವರ್ಸ್ ಆಗಿರಿ. ಲಕ್ಷಾಂತರ ಜನ ಯೂಟ್ಯೂಬ್ದಾಗ ಬಟನ್ ಹೊಡೆದಿರಿ. ಇನ್ನೂ ಲಕ್ಷ ಜನ ಬಟನ್ ಹೊಡ್ಯಾಕ ತಯಾರಾಗ್ಯಾರ, ಫಾಲೋ ಮಾಡ್ಕೊತ ಹೋಗ್ಯಾರ. ಜಾತ್ಯತೀತ ಮತ್ತು ಜಾತಿ ಮತ ಪಂಥ ಯಾವಾಗಲೂ ಮಾಡಿಲ್ಲ ಈ ಖಡಕ ಜವಾರಿ ಕಾಕ. ಎಲ್ಲರ ಜೊತೆ ಸಮಪಾಲು ಸಮಬಾಳು ಅನ್ನ ಬಸವಣ್ಣರ ನಾಡು, ಸೂಫಿ ಸಂತರ ನಾಡಿನಲ್ಲಿ ಜಾತ್ಯತೀತ ಭಾವನೆ ಉಳ್ಳಂಥ ಏಕೈಕ ಚಾನಲ್ ಅಂದರೆ ಅದೇ ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಾಕ. ಹಂಗಾದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಅಡ್ರೆಸ್ ಕೊಟ್ಟು ಹಾಕಿರಿ. ಕೆಟ್ಟ ಕಮೆಂಟ್ ಹಾಕೋರು ಸಹಿತ ಅಡ್ರೆಸ್ ಕೊಟ್ಟು ಹಾಕಿರಿ. ತೋರಿಸ್ತಾನೆ ಹತ್ರದ ತಾಕತ್ತು ಕಾನೂನಿದಾಗ ಏನೈತೆ ಅನ್ನೋದು. ಹಂಗಾದ್ರೆ ಹಾಕ್ತೀರಿ ಭಕ್ತರೇ, ಅಂಧ ಭಕ್ತರೇ ಹಾಕ್ರಿ, ವಿಳಾಸ ಕೊಡ್ರಿ, ಕರೆಕ್ಟಾಗಿ ನಿಜವಾದ ಬೈಗಳಗಳನ್ನು ಹಾಕಿರಿ. ಆವಾಗ ತೋರ್ತೈತಿ ಏನೈತೆ ಅನ್ನೋದು ಖಡಕ ಜವಾರಿ ಕಾಕನ ತಾಕತ್ತ. ಹಂಗಾದ್ರೆ ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರಲಿ. ನಮಸ್ಕಾರ. ಪಕ್ಕದ ದರ್ಬಾರ್ ಹೈಸ್ಕೂಲ್ನಲ್ಲಿ ಊಟದ ವ್ಯವಸ್ಥೆ ಇದೆ. ಎಲ್ಲಾ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಊಟದ ವ್ಯವಸ್ಥೆ ಇದೆ ದರ್ಬಾರ್ ಶಾಲೆಯಲ್ಲಿ. ದರ್ಬಾರ್ ಹೈಸ್ಕೂಲ್ನಲ್ಲಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ತಮಗೋಸ್ಕರ ಯಾರು ಚೆಕ್ ಮಾಡಿದ್ದೀನಿ, ಚೆಕ್ ಮಾಡಿ ಹೇಳತ್ತಿರೋದು. ಊಟವನ್ನು ಈಗಾಗಲೇ ತಯಾರಾಗಿದೆ, ಊಟವನ್ನು ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಕಾರ್ಯಕರ್ತರು. ಚೆಕ್ ಮಾಡು. ಸುಮ್ಮಿರಪ್ಪ ನೀನು. ಎಲ್ಲ ಕಾರ್ಯಕರ್ತರು ಊಟ ಮಾಡ್ಕೊಂಡು ಹೋಗ್ಬೇಕು. ನಾ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಊಟವನ್ನು ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದರ್ಬಾರ್ ಹೈಸ್ಕೂಲ್ನಲ್ಲಿ ಊಟದ ವ್ಯವಸ್ಥೆ ಇದೆ, ಮಾಡ್ಕೊಂಡು ಹೋಗ್ಬೇಕು. ವೇದಿಕೆಯ ಬಲಭಾಗದಲ್ಲಿ ಕೂಡ ರಸ್ತೆ ಇದೆ. ಎಲ್ಲ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ವೇದಿಕೆಯ ಬಲಭಾಗದಲ್ಲಿ ದರ್ಬಾರ್ ಶಾಲೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತ ಪಿ ರಾಜೇಶ್ ಅವರವರು ಹಾಗೂ ರಾಜ್ಯ ಕಾರ್ಯದರ್ಶಿಯಾದಂಥ ತಮೇಶ್ ಗೌಡರು ಹಾಗೂ ಶರಣು ತಳ್ಳಿಕ್ ಅವರ ಆದಿಯಾಗಿ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಜಿಲ್ಲೆಗೆ ಆಗಮಿಸಿದಂಥ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು, ಸಂಸದರು ಹಾಗೂ ಮಾಜಿ ಸಚಿವರು ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿ ಕಾರ್ಯಕರ್ತ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗುವುದು. ದಯವಿಟ್ಟು ಹಳ್ಳಿಯಿಂದ ಬಂದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಊಟವನ್ನು ಮಾಡಿಕೊಂಡು ತಮ್ಮ ತಮ್ಮ ಗ್ರಾಮಕ್ಕೆ ತೆರಳಬೇಕಂದ್ರೆ ಪಕ್ಕದ ದರ್ಬಾರ್ ಹೈಸ್ಕೂಲ್ನಲ್ಲಿ ಊಟದ ವ್ಯವಸ್ಥೆ ಇದೆ. ಎಲ್ಲಾ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಊಟದ ವ್ಯವಸ್ಥೆ ಇದೆ ದರ್ಬಾರ್ ಶಾಲೆಯಲ್ಲಿ. ದರ್ಬಾರ್ ಹೈಸ್ಕೂಲ್ನಲ್ಲಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ತಮಗೋಸ್ಕರ ಯಾರು ಚೆಕ್ ಮಾಡಿದ್ದೀನಿ, ಚೆಕ್ ಮಾಡಿ ಹೇಳತ್ತಿರೋದು. ಊಟವನ್ನು ಈಗಾಗಲೇ ತಯಾರಾಗಿದೆ, ಊಟವನ್ನು ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಕಾರ್ಯಕರ್ತರು. ಚೆಕ್ ಮಾಡು. ಸುಮ್ಮಿರಪ್ಪ ನೀನು. ಎಲ್ಲ ಕಾರ್ಯಕರ್ತರು ಊಟ ಮಾಡ್ಕೊಂಡು ಹೋಗ್ಬೇಕು. ನಾ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಊಟವನ್ನು ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದರ್ಬಾರ್ ಹೈಸ್ಕೂಲ್ನಲ್ಲಿ ಊಟದ ವ್ಯವಸ್ಥೆ ಇದೆ, ಮಾಡ್ಕೊಂಡು ಹೋಗ್ಬೇಕು. ವೇದಿಕೆಯ ಬಲಭಾಗದಲ್ಲಿ ಕೂಡ ರಸ್ತೆ ಇದೆ.